ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನಲ್ಲಿ ಯಾಕೆ ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಪಾರ್ಟ್ 1 ವಿಡಿಯೋ ಇದಾಗಿರುತ್ತೆ. ಯಾಕೆ ಮಾಡಬೇಕು ಇಂಡಸ್ಟ್ರಿಯಲ್ಲಿ ವರ್ಕ್ನ ಅನ್ನೋ ಒಂದು ವಿಚಾರದಲ್ಲಿ ಮೊದಲನೇ ಕಾರಣ, ಒಂದು ಎಕ್ಸ್ಟ್ರಾ ಇನ್ಕಮಿಗೋಸ್ಕರ ನೀವು ಇಂಡಸ್ಟ್ರಿಲಿ ವರ್ಕ್ ಮಾಡ್ಬೋದು. ಅದನ್ನು ನಾವು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ, ಅಥವಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಅಂದರೆ ಕನ್ನಡದಲ್ಲಿ ಹೆಚ್ಚುವರಿ ಆದಾಯ ಅಥವಾ ಎರಡನೇ ಆದಾಯ. ನೀವು ಒಂದು ಕಡೆ ಕೆಲಸ ಮಾಡ್ತಿರ್ತೀರಾ, ಅದ್ರ ಜೊತೆಗೆ ಇನ್ನೊಂದು ಕಡೆ ನಿಮಗೆ ಇನ್ಕಮ್ ಬರೋದಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಇನ್ನು ಎರಡನೇ ಕಾರಣ, ಒಂದು ಆರ್ಥಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ಅಂದರೆ ನಾವು ಕೆಲಸ ಮಾಡಲಿಲ್ಲ ಅಂತಂದ್ರೂ ಅಥವಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಮಗೆ ಬೇಕಾದಂಥ ಒಂದು ಅಥವಾ ನಾವು ಬಯಸಿದಂಥ ಜೀವನ ಶೈಲಿಯನ್ನು ಪಡೆಯುವಂಥ ಒಂದು ಸಾಮರ್ಥ್ಯ ನಮಗಿದೆ ಅಂತಂದರೆ ಅದನ್ನು ಆರ್ಥಿಕ ಸ್ವತಂತ್ರ ಅಂತ ಕರಿತೀವಿ. ಅಂಥ ಒಂದು ಜೀವನ ಶೈಲಿಯನ್ನು ಕೊಡುವಂಥ ಒಂದು ಇಂಡಸ್ಟ್ರಿ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಆಗಿದೆ. ಇನ್ನು ಮೂರನೇ ಕಾರಣ, ನಮ್ಮ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಕೊಡುವಂಥ ಒಂದು ಕೆಲಸವನ್ನು ಇಂಡಸ್ಟ್ರಿ ಮಾಡುತ್ತೆ. ಹೇಗೆ ಅಂತಂದರೆ, ನೀವು ಒಂದು ಒಳ್ಳೆ ಟೀಮ್ನ ಬಿಲ್ಡ್ ಮಾಡಿ ನಾಳೆ ದಿನ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ನಾವು ಡೆತ್ ಆದರೂ ಕೂಡ ಆ ಟೀಮ್ನಿಂದ ಏನೊಂದು ಆದಾಯ ಬರುತ್ತೆ ಅದು ನಮ್ಮ ನಾಮಿನಿಗೆ ಬರುತ್ತೆ. ಇನ್ನು ನಾಲ್ಕನೇ ಕಾರಣ, ನಮ್ಮ ಬಿಸ್ನೆಸ್ಸಿಗೆ ನಾವೇ ಬಾಸ್ ಆಗಿರ್ತೀವಿ. ತುಂಬ ಜನರಿಗೆ ಆಸೆ ಇರುತ್ತೆ ನನ್ನದೇ ಹೋದಂಥ ಒಂದು ಸ್ವಂತ ವ್ಯಾಪಾರವನ್ನು ಶುರು ಮಾಡಬೇಕು ಅಂತೇಳಿ. ಅಂಥವರಿಗೆ ಒಂದು ಅದ್ಭುತ ಅವಕಾಶ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇನ್ನು ಐದನೇದು, ತುಂಬ ಜನರಿಗೆ ತಮ್ಮದೇ ಆದಂಥ ಒಂದು ಸ್ವಂತ ಕನಸಿನ ಮನೆಯನ್ನು ಕಟ್ಕೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ. ಅದನ್ನು ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯತೆ ಇದೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಮುಖಾಂತರ. ಇನ್ನು ಆರನೇದು, ಫಾರಿನ್ ಟ್ರಿಪ್ ಮಾಡಬೇಕು, ಅಂತಾರಾಷ್ಟ್ರೀಯ ಪ್ರವಾಸಗಳನ್ನ ಹಮ್ಮಿಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂಥವರಿಗೆ ಒಂದು ಲಕ್ಸುರಿ ಫಾರಿನ್ ಟ್ರಿಪ್ ಕೊಡುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಹೀಗೆ ಇನ್ನೂ 12 ಕಾರಣಗಳಿದ್ದಾವೆ ನೀವು ಯಾಕೆ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡಬೇಕು ಅಂತೇಳಿ. ಅದನ್ನು ನೀವು ಪಾರ್ಟ್ 2 ಮತ್ತು ಪಾರ್ಟ್ 3 ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ, ಇದೇ ರೀತಿ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಅತಿ ಹೆಚ್ಚು ಇನ್ಫಾರ್ಮೇಷನ್ಸ್ಗಳನ್ನ ನೀವು ತಿಳ್ಕೊಳ್ಳೋದಕ್ಕೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಎಂಬ ಪುಸ್ತಕ ಇದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.